ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಕಲ ಕನ್ನಡ ಜನತೆಗೆ ಶ್ರೀ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಮಹಾಶಿವರಾತ್ರಿಯ ಆ ಪರಮಶಿವನ ಅನುಗ್ರಹ ಇರಲಿ. ಆ ಪರಮಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸೌಖ್ಯ ಸಂತೋಷಗಳನ್ನ ಪಡೆಯಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮುಂದಿನದಾಗಿ ಈ ಮಹಾಶಿವರಾತ್ರಿ ಶ್ರೀ ಪಾರ್ವತಿ ಪರಮೇಶ್ವರ ಕಲ್ಯಾಣವು ನಡೆಯುವಂತಹ, ಲಿಂಗೋದ್ಭವ ಆಗಿರುವಂತಹ, ಈ ಮಹತ್ವದ ದಿನ ಆಗಿರುವಂತಹ ಈ ಮಾಘ ಶುದ್ಧ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ದಶಿ ದಿನದಂದು ನಾವು ಆ ಪರಮೇಶ್ವರನನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಅರ್ಚನೆಯಿಂದ, ಸೇವೆಯಿಂದ, ನಾಮಸ್ಮರಣದಿಂದ ನಾವು ಈ ದಿನ ಬಹಳ ನಿಷ್ಠೆಯಿಂದ ತ್ರಿಕರಣ ಶುದ್ಧಿಯಾಗಿ ನಾವು ಶಿವನನ್ನ ಪೂಜೆ ಮಾಡ್ತಾ ಇರ್ತೇವೆ. ಅದರಲ್ಲಿಯೂ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರು, ಕೆಲವು ರಾಶಿಗಳು ಶನಿಕಂಟಕದಿಂದ ತುಂಬಾ ನೋವು ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂತಹ ಜಾತಕರಿಗೆ ಈ ಮಹಾಶಿವರಾತ್ರಿಯಂದು ಈ ವಿಧವಾಗಿ ಈ ರೀತಿ ನೀವು ಪರಮಶಿವನನ್ನ ಪೂಜಿಸಿದರೆ ಇಲ್ಲಿ ಅತ್ಯಂತ ಶುಭವಾದ ಘಟನೆಗಳು ಮತ್ತು ಅದೃಷ್ಟವು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗ ಮತ್ತೊಂದು ರಾಶಿಯವರು, ಈಗ ದ್ವಾದಶ ರಾಶಿಗಳಲ್ಲಿ ಶನಿ ಕಾಟದಿಂದ, ಶನಿ ಕೊಡುವಂತಹ ಸಮಸ್ಯೆಗಳಿಂದ, ಕರ್ಮಕಾರಕನಾಗಿರುವಂತಹ ಶನಿ ಮಹಾತ್ಮ ಕೆಲವರಿಗೆ ಪರೀಕ್ಷೆ ನೀಡ್ತಾ ಇರ್ತಾರೆ. ಕ್ರಮಶಿಕ್ಷಣ ಬೆಳೆಸಿಕೊಳ್ಳಲು, ಒಳ್ಳೆಯ ದಾರಿಯಲ್ಲಿ ಕಷ್ಟ ಮಾಡಿಕೊಳ್ಳಲು, ಒಳ್ಳೆಯ ಕಷ್ಟದಿಂದ ಇವರಿಗೆ ಪ್ರತಿಫಲ ಸಿಗಲು ಕರ್ಮಕಾರಕನಾಗಿರುವಂತಹ ಈ ಶನಿ ಭಗವಾನ ಕೆಲವರ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಕಲಿಸ್ಕೊಡ್ತಾ ಇರ್ತಾನೆ. ಅಂತಹ ಶನಿ ಕಾಟದಿಂದ ಬಳಲ್ತಾ ಇರುವಂತಹ ಮತ್ತೊಂದು ರಾಶಿ ವೃಶ್ಚಿಕ ರಾಶಿಯವರು ಈ ಮಹಾಶಿವರಾತ್ರಿಯಂದು ಈ ರೀತಿ ಪೂಜೆ ಮಾಡಿಕೊಂಡರೆ, ಈ ವಿಧವಾಗಿ ಪರಮಶಿವನನ್ನು ಆರಾಧಿಸಿದ್ರೆ ನಿಮಗೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಚತುರ್ಥ ಸ್ಥಾನದಲ್ಲಿ ಇರೋ ಕಾರಣದಿಂದ, ಶನಿ ಸಂಚಾರ ಆಗಿರೋ ಕಾರಣದಿಂದ ಇವರಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. 8ನೇ ಸ್ಥಾನದಲ್ಲಿ ಇದ್ದರೆ ಅಷ್ಟಮ ಶನಿ, 8ರಲ್ಲಿ ಅರ್ಧ ಅಂದ್ರೆ 4ನೇ ಸ್ಥಾನ, ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದರೆ ಅರ್ಧಾಷ್ಟಮ ಶನಿ ಅಂತ ಹೇಳಲಾಗುತ್ತೆ. ಇನ್ನ ಕಳೆದಿರುವಂತಹ ಒಂದು 2.5 ವರ್ಷಗಳ ಕಾಲದಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಹೋರಾಟವನ್ನೇ ಮಾಡಿದ್ದಾರೆ ತಮ್ಮ ಜೀವನದೊಂದಿಗೆ. ಯಾವ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವುದೇ ರೀತಿ ಕೆಲಸವನ್ನು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ, ವ್ಯಾಪಾರಗಳಲ್ಲಾಗಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲದೆ ಇವರಿಗೆ ತುಂಬಾ ಅನಾರೋಗ್ಯ, ಮಾನಸಿಕ ಚಿಂತನೆ, ಡಿಪ್ರೆಷನ್ಸು, ಈ ರೀತಿ ಮಾನಸಿಕ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರು ವೃಶ್ಚಿಕ ರಾಶಿಯವರು. ಇನ್ನ ಫ್ಯಾಮಿಲಿಯಲ್ಲಿ ಏನಾದ್ರೂ ಹೊರಗಡೆ ವೃತ್ತಿ ಉದ್ಯೋಗದಲ್ಲಿ ಏನೂ ಇಲ್ಲ, ಬಟ್ ಫ್ಯಾಮಿಲಿ ಕೌಟುಂಬಿಕ ಪರವಾಗಿ ಏನಾದ್ರೂ ನೆಮ್ಮದಿ ಇದೆಯಾ ಅಂದ್ರೆ ಅದರಲ್ಲಿಯೂ ಸ್ವಲ್ಪ ಮನಃಶಾಂತಿ ಇಲ್ಲದೆ ಇರೋದು, ಕುಟುಂಬಸ್ಥರ ನಡುವೆ ಮನಸ್ಪರ್ಧೆಗಳು, ವಿರುದ್ಧ ಭಾವನೆಗಳು, ವಾಗ್ವಿವಾದಗಳು, ಅನೇಕ ವಿಧವಾದಂತಹ ಸಮಸ್ಯೆಗಳಿಂದ ವೃಶ್ಚಿಕ ರಾಶಿಯವರು ಬಳಲ್ತಾ ಇದ್ದರು. ಆ ಕಾರಣದಿಂದ ಮತ್ತೆ ತುಂಬಾ ಟೈಮ್ಸ್ ಇವರಿಗೆ ಸಿಗ್ಬೇಕಾಗಿರುವಂತಹ ಅವಕಾಶಗಳನ್ನು ಸಿಗದೆ, ಸಿಕ್ಕಿರುವಂತಹ ಅವಕಾಶಗಳಲ್ಲಿ ಇವರು ಮಾಡುವಂತಹ ಕೃಷಿಗೆ ತಕ್ಕ ಫಲವನ್ನು ಸಿಗದೆ ನಿರಾಶೆ, ನಿಸ್ಪೃಹೆ ಮತ್ತು ಡಿಸಪಾಯಿಂಟ್ಮೆಂಟ್ಸ್ಗೆ ಒಳಗಾಗಿರೋದು ಈ 2.5 ವರ್ಷ ಕಾಲದಿಂದ ವೃಶ್ಚಿಕ ರಾಶಿಯವರಿಗೆ ನಡ್ಕೊಳ್ತಾ ಬರ್ತಾ ಇದೆ. ಇನ್ನ ಈ ಪರಮಶಿವನ ಈ ಶಿವರಾತ್ರಿ ಎಂದು ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಷ್ಠೆಯಿಂದ, ಉಪವಾಸದಿಂದ ನಿಮಗೆ ಆರೋಗ್ಯ ಸಹಕಾರ ಮಾಡಿದ್ದರಲ್ಲಿ ಉಪವಾಸವನ್ನು ಮಾಡಿ, ಶಿವಾಲಯ ದರ್ಶನವನ್ನು ಮಾಡಿ, ಒಂದು ಅರ್ಚನೆ ಮಾಡಿಸ್ಕೊಳ್ಳಿ. ನಿಮ್ಮ ನಾಮ, ಗೋತ್ರ, ನಕ್ಷತ್ರವನ್ನು ಹೇಳಿಸಿ ಆ ಪರಮಶಿವನ ಆಲಯದಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ನಿಮಗೆ ಈ ಶನಿ ಕೊಡ್ತಾ ಇರುವಂತಹ ಅರ್ಧಾಷ್ಟಮ ಶನಿ ನಿಮಗೆ ಮಾರ್ಚ್ ತಿಂಗಳಿನಿಂದ ಬಗೆಹರಿದು ನಿಮಗೆ ವಿಶೇಷವಾದಂತಹ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ
ಸುಖ ಸಂತೋಷಗಳು ನೆಲೆಯಾಗುತ್ತೆ. ಸುಖ ಸಂತೋಷಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಸಮಸ್ಯೆಗಳಲ್ಲಿ ಏನಾದರೂ ಸಿಗಾಕೊಂಡಿರೋದ್ರಲ್ಲಿ ಆ ಸಮಸ್ಯೆಗಳಲ್ಲೆಲ್ಲ ಬಗೆಹರಿಸಿ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿಯಾದಂತಹ ವಾತಾವರಣವಾಗಲಿ, ಒಂದು ಶಾಂತಿಯುತ ವಾತಾವರಣ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಆಗುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ವಿಶ್ವಾವಸು ವರ್ಷದಲ್ಲಿ ಸ್ವಂತ ಮನೆ ಕನಸು ನೆರವೇರಲಿದೆ. ಮುಖ್ಯವಾಗಿ ಇವರಿಗೆ ಮನಸ್ಸಿನಲ್ಲಿದೆ, ಸ್ವಂತ ಮನೆ ಮಾಡ್ಕೋಬೇಕು, ಸ್ವಂತವಾಗಿ ಮನೆ ನಿರ್ಮಾಣ ಮಾಡಬೇಕು, ಇಲ್ಲ ಕಟ್ಟಿರುವಂತಹ ಮನೆಯನ್ನು ತಗೋಬೇಕು ಅನ್ನುವಂತಹ ಒಂದು ಕನಸು ಕಾಣ್ತಾ ಇದ್ದಾರೆ. ಆದರೆ ಈ ಮಹಾಶಿವರಾತ್ರಿಯಂದು ಇವರು ನಿಷ್ಠೆಯಿಂದ ಉಪವಾಸ, ಜಾಗರಣೆ, ಈ ರೀತಿ ಅರ್ಚನೆ, ಅಭಿಷೇಕ, ಈ ವಿಷಯಗಳಿಂದ ಶಿವನ ಅನುಗ್ರಹವನ್ನು ಪಡೆದು ಅವರ ಕನಸನ್ನು ಸಾಕಾರ ಮಾಡಿಕೊಳ್ಳಲು ಈ ವರ್ಷದಲ್ಲಿ ಅನುಕೂಲವಾಗ್ತಾ ಇದೆ. ಇನ್ನು ನಿಮಗೆ ಯಾವುದಾದ್ರೂ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ನಡೀತಾ ಇದ್ರು, ಹಂಚಿಕೆ ವಿಷಯಗಳಲ್ಲಾದ್ರೂ, ಇಲ್ಲ ಯಾವ್ದಾದ್ರು ಡಿಸ್ಪ್ಯೂಟ್ ಪ್ರಾಪರ್ಟಿ ಕೋರ್ಟ್ ಕೇಸ್ಗಳಲ್ಲಿ ನಡೀತಾ ಇದ್ರು, ಅದೆಲ್ಲದು ಬಗೆಹರಿದು ಅನುಕೂಲವಾಗಿ, ನಿಮಗೆ ಅನುಕೂಲವಾಗಿ ತೀರ್ಪು ಬರುವಂತಹ ಸೂಚನೆ ಗೋಚರಿಸುತ್ತಾ ಇದೆ. ವೈಯಕ್ತಿಕ ಜೀವನದಲ್ಲೇ ಆಗಿರಲಿ, ವೃತ್ತಿ ಉದ್ಯೋಗ ಜೀವನದಲ್ಲಾಗಿರಲಿ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಆನಂದಮಯ ಕ್ಷಣಗಳನ್ನ ಆಸ್ವಾದಿಸಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ಶಿವರಾತ್ರಿ ನಂತರ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ, ಆ ಪರಮಶಿವನ ಆಶೀರ್ವಾದ ವೃಶ್ಚಿಕ ರಾಶಿಯವರಿಗೆ ಅವರ ಪರಿವಾರದ ಮೇಲೆ ಇರಲಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.